ದೊಡ್ಡವರು ಕೇಳ್ಬಿಡ್ಬೋದು ಕ್ವಶನ್ನು. ಈ ಚಿಕ್ಕ ಪಿಳ್ಳೆಗಳಿಗೆ ಏನು ಗೊತ್ತಿಲ್ಲ. ಸ್ವಿಟ್ಜರ್ಲ್ಯಾಂಡ್. ಸೊ ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ, ಸೊ ಇವತ್ತು ಮನೆಗೆ ಬಂದು ಫ್ರೆಶ್ ಅಪ್ ಆದೆ ಕಾಲೇಜಿಂದ. ಸೊ ನನ್ನ ತಂಗಿಯವರು ಸ್ವಲ್ಪ Q&A ಅನ್ನೋದಕ್ಕಿಂತ ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅವಳಿಗೆ ಕೇಳೋಣ. ಯಾಕಂದರೆ ಸಿನ್ಸ್ ಫ್ರಮ್ 11 ಇಯರ್ಸ್ ನನ್ನ ಜೊತೆ ಇದ್ದಾಳೆ. 11 ಇಯರ್ಸಲ್ಲಿ 2 ಇಯರ್ಸ್ ಬಿಡಿ ಅವಳಿಗೆ ಮಾತು ಬರ್ತಾಯಿರಲಿಲ್ಲ, ಏನೂ ಬರ್ತಾಯಿರಲಿಲ್ಲ. ನಮ್ಮ ಜೊತೆ ಟೂ ಬಿಟ್ಟಿದ್ಲು. ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನ ಅಂತ ಕೇಳೋಣ. ಫಸ್ಟ್ ಕ್ವಶನ್ ಬಂದು, ನಾನು ಏನು ನೋಟ್ ಡೌನ್ ಮಾಡ್ಕೊಂಡು ಕೇಳೋದೇನಿಲ್ಲ, ಜನರಲ್ ಕ್ವಶನ್ಸೇ ಕೇಳ್ತೀನಿ, ಬಿಕಾಸ್ ಅವ್ಳು ಚಿಕ್ಕವಳಾಗಿರೋದ್ರಿಂದ. ಕೇಳ ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್, ರೆಡ್. ಆಮೇಲೆ ನನ್ನ ಫೇವ್ರೆಟ್ ಬೈಕ್ KTM. ವಾವ್, ಎಲ್ಲ ತಿಳ್ಕೊಂಬಿಟ್ಟಿದ್ಯಾ ಇಲ್ಲ. ನೆಕ್ಸ್ಟ್ ಏನು ಕೇಳ್ಬೋದು ನನಗೆ? ನನ್ನ ಫೇವ್ರೆಟ್ ಫುಡ್ ನಾನ್ ವೆಜ್ಜಲ್ಲಿ ಚಿಕನ್. ಗೊತ್ತಾ? ಚಿಕನಲ್ಲಿ ಯಾವುದು? ಬಿರಿಯಾನಿ. ಮತ್ತು ಕಬಾಬ್. ವಾವ್. ವೆಜ್ಜಲ್ಲಿ ತಿಂಡಿ ಐಟಮ್ಸ್ ಎಲ್ಲ, ಊಟ ಅಂದರೆ ಅನ್ನ ಸಾಂಬಾರು. ಅದರಲ್ಲಿ ರಸಮ್. ನಾವು ಮಾಡೋ ರಸಮ್ ಇಷ್ಟ ನನಗೆ. ಅಂದರೆ ಪ್ಯಾಕೆಟ್ ರಸಮ್ ಮಾಡ್ತಾರೆ, ಆ ರಸಮ್ ನಂಗೆ ತುಂಬ ಇಷ್ಟ. ಕರೆಕ್ಟ್, ಹೋಗ್ತೀನಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ನಾನು. ಇಂಡಿಯನ್ ಟ್ರಿಪ್ ಅಂತ ಬಂದರೆ ಮನಾಲಿಗೆ ಹೋಗೋದು. ಇವೆರಡು ನನ್ನ ಫಸ್ಟ್ ಡ್ರೀಮ್ ಗೋಲ್ ಟು ರೀಚ್ ದ ಪ್ಲೇಸ್. ಆಮೇಲೆ ಇನ್ಯಾವುದು? ನಿಂಗೆ ಯಾವ್ದು ಇಷ್ಟ ಫೇವ್ರೆಟ್ ಪ್ಲೇಸ್ ಹೋಗೋದಕ್ಕೆ? ಜಪಾನ್. ಯಾಕೆ? ಯಾಕೆಂದರೆ ಅಲ್ಲಿ ಚೆನ್ನಾಗಿದೆ ಪ್ಲೇಸು. ನೋಡಿ ಗಾಯ್ಸ್, ಆಗಲೇ ಅವಳು ಡೆಸ್ಟಿನಿ ಫಿಕ್ಸ್ ಮಾಡ್ಕೊಂಡಿದ್ದಾಳೆ ಅಲ್ಲಿಗೆ ಹೋಗಬೇಕು ಅಂತ. ನನಗೆ ಈ ವಯಸ್ಸಲ್ಲಿ ಏನೂ ಇರಲಿಲ್ಲ. ವೆನ್ ಐ ವಾಸ್ ಸ್ಟಡಿಂಗ್ 6th. ನಾನು ಇಂಡಿಯಾದಲ್ಲಿ ಕಾಶ್ಮೀರ್. ಅಲ್ಲಿಗೆ ಯಾಕೆ? ಅಲ್ಲಿ ಚೆನ್ನಾಗಿರ್ತದೆ ನೇಚರ್ ಇಲ್ಲ. ಹೌದಾ? ಓಕೆ. ಆಮೇಲೆ ಸೊ ನೆಕ್ಸ್ಟ್ ಕ್ವಶನ್ ಬಂದು, ಈಗ ಸ್ವಲ್ಪ ಕ್ವಶನ್ಸ್ ನನಗೆ ಏನು ಕೇಳೋದು ಅಂತ ಗೊತ್ತಾಗಲಿಲ್ಲ. ಸೊ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕ್ವಶನ್ಸ್ನ. ನಮ್ಮಿಬ್ಬರು ಮಧ್ಯ ಒಂದು ಫೇವ್ರೆಟ್ ಮೆಮೊರಿ ಅಂದರೆ ನಿಂಗೆ ಯಾವುದು? ಚಿಕ್ಕ ವಯಸ್ಸಿಂದ. ಇದು ನಾವು ಎಲ್ಲರೂ ಇದಕ್ಕೆ ಹೋದಾಗ ಜಿಯೋ ರೋಸ್ ಫೆಂಟಸಿ ಪಾರ್ಕ್. ನಮ್ಮಿಬ್ರದ್ದು ಕಣೆ, ಅದೇ ನನಗೆ ಮೆಮೊರಿ. ನೆಕ್ಸ್ಟು ನಿಮಗೆ ಫೇವ್ರೆಟ್ ಗೇಮ್? ಗೇಮು ಔಟ್ಡೋರ್ ಗೇಮ್ಸ್ ಕೇಳ್ತಿರೋದು. ಸಿಲ್ಕಾಕ್. ಕಬಡ್ಡಿ ತಿಳ್ಕೊಂಬಿಟ್ಟವಳೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಡಬೇಕು ಅಂತ, ಬಟ್ ನನಗೆ ಕಬಡ್ಡಿನ ಆಡೋದಕ್ಕಿಂತ ನೋಡೋದಕ್ಕೆ ತುಂಬ ಇಷ್ಟ. ಈವನ್ ಕ್ರಿಕೆಟ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಈಗ ನನಗೆ ಸ್ವಲ್ಪ ಅವರು ಇವರು ಹೇಳ್ಕೊಟ್ಟು, ಅದರಲ್ಲೂ ನನ್ನ ಕ್ಲಾಸ್ಮೇಟ್ ಈಗ ಡಿಗ್ರಿ ಫ್ರೆಂಡ್ ಇದ್ದಾಳೆ ಲಕ್ಷ್ಮಿ, ಅವಳು ಹೇಳ್ಕೊಟ್ಟು ಈಗ ಆಲ್ಮೋಸ್ಟ್ ಗೊತ್ತು ಕ್ರಿಕೆಟ್ ಬಗ್ಗೆ. 6 ವೈಡ್ ಎಲ್ಲ ಗೊತ್ತು. ಆಮೇಲೆ ಒಂದು ಒಳ್ಳೆ ಥಿಂಗ್ ಇದೆ ಅಂದರೆ ಏನು? ನನ್ನಲ್ಲಿ ಒಂದು ಒಳ್ಳೆ ಬಿಹೇವಿಯರ್ ಅಂದರೆ ಏನು? ನೀನು ಜೋಕ್ಸ್ ಮಾಡ್ತೀಯಾ, ಕೇರ್ ಮಾಡ್ತೀಯಾ, ರೆಸ್ಪೆಕ್ಟ್ ಕೊಡ್ತೀಯಾ. ಯಾರಿಗೆ? ಎಲ್ಲರಿಗೂ. ಅಪ್ಪೋ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಫುಲ್ ಖುಷಿ ನನಗೆ. ನೆಕ್ಸ್ಟ್ ಆಮೇಲೆ ಚೆನ್ನಾಗಿ ಬಿಹೇವ್ ಮಾಡ್ತೀಯಾ, ಮತ್ತು ಹೆಂಗಿರ್ಬೇಕು ಅಂತ ಗೊತ್ತು. ನಮ್ಮಮ್ಮನೇ ಹೇಳಿರಲಿಲ್ಲ ನನಗಿಷ್ಟು. ದಟ್ಸ್ ಫೈನ್. ನೆಕ್ಸ್ಟು ನನ್ನಲ್ಲಿ ಇಷ್ಟ ಆಗದೇ ಇರೋ ಒಂದು ಬಿಹೇವಿಯರ್ ಅಂದರೆ ಕೋಪ ಮಾಡ್ಕೊಳ್ಳೋದು. ಅದು ಯಾರಿಂದ ಬಂದಿದೆ ಹೇಳು? ನಮ್ಮಪ್ಪನ ಇಂದ ನನಗೂ ಕೋಪ ತುಂಬ ಇದೆ. ಹಂಗೆಲ್ಲ ಮಾಡಬೇಡ. ಈ Q&A ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಿ ತುಂಬ ಒಳ್ಳೆಯದಾಯಿತು ಅನಿಸುತ್ತೆ. ನನ್ನ ಪ್ರಕಾರ ಅವಳಿಗೆ ನನಗೆ ಎಷ್ಟು ಗೊತ್ತೋ ಅಂತ ಕೇಳೋಣ ಅಂದ್ಕೊಂಡೆ ವ್ಲಾಗಲ್ಲಿ. ಬಟ್ ಹಂಗೆ ಕಂಟಿನ್ಯೂ ಆಯ್ತಾ ನನಗೆ ಅವಳಿಗೇನು ಕೇಳೋದು,
ಪಾಪ ಅವಳಿಗೂ ಬೇಜಾರಾಗಬಾರ್ದು ಅಂತ ನನ್ನ ಬಗ್ಗೆ ಕೇಳೋಣ, ಅವಳಿಗೆ ಏನು ಫೀಲಿಂಗ್ ಇದೆ ಅಂತ ಕೇಳ್ತಾ ಇದ್ದೀನಿ. ಸೊ ಎಲ್ಲ ಬಾಯ್ಬಿಡ್ತಿದ್ದಾಳೆ. ಒಳ್ಳೇದಾಗಲಿ. ಕಾಲು ಮುಚ್ಕೊಂಡು ಮಾತಾಡೋದು. ಅಲ್ಲ, ನಾನು ನಿಮ್ಗೆ ಕೇಳೋ ಕ್ವಶನ್ಸ್ ಬರ್ತೇವೆ, ವೇಟ್ ಮಾಡ್ತೀರಿ. ನೀವು 1 ಡೇ ಅಲ್ಲ 2 ಡೇ ಅಲ್ಲ 3 ಡೇ ಅಲ್ಲ ತುಂಬ ದಿನ ವೇಟ್ ಮಾಡ್ತೀವಿ. ನಾನು ಮುಗಿಸ್ಬಿಡೋದಾಗ ನನಗೆ ಇವಳಿಗೆ ಏನು ಕೇಳಬೇಕು ಅಂತ ಅಷ್ಟು ಐಡಿಯಾ ಬರ್ತಾಯಿಲ್ಲ. ಫಸ್ಟ್ ಟೈಮ್ ಅಲ್ವಾ Q&A ಮಾಡಿರೋದು. ನೆಕ್ಸ್ಟ್ ಟೈಮ್ ನೋಡೋಣ. ನೆಕ್ಸ್ಟ್ ಟೈಮ್ ಮೇ ಬಿ ಚೆನ್ನಾಗಿರೋ ಕ್ವಶನ್ ಸಿಗ್ಬೋದು. ಸೊ ಆಯಿತು. ಫೈನಲ್ ಆ್ಯಂಡ್ ಫಾರ್ನೆಸ್ಟ್ ಕ್ವಶನ್ ಏನಂದರೆ, ನಾನು ಯೂಟ್ಯೂಬ್ ಮಾಡೋದು ನಿಂಗೆ ಇಷ್ಟನಾ? ಯಾಕೆ ಇಷ್ಟ ಇದ್ದರೆ ಯಾಕೆ ಇಷ್ಟ ನಿಮಗೆ ನಾನು ಯೂಟ್ಯೂಬ್ ಮಾಡೋದು? ಯಾಕಂದ್ರೆ ನಾನು ಏನು ಫೇಮಸ್ ಅಂದ್ರೆ ನಾನು ತಾನೇ ಫೇಮಸ್ ಆಗೋದು. ಆ ಥರ ಇಂಟೆನ್ಷನಲ್ಲಿ ಮಾಡು 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 ಅಂತಿದ್ದ. ಇವಾಗ ನನಗೆ ಬ್ರೋ, ಎವ್ರಿ ಒನ್ ಆರ್ ಸೋ ಚಾಲಕ್. ಚಿಕ್ಕ ಮಕ್ಕಳು ತುಂಬ ಅಂತ. ಹೌದಾ? ಸರಿ ಮೇಡಮ್, ಆಯ್ತು. ಸೊ ನೀವೀಗ ಹೋಗ್ಬೋದು. ಇಲ್ಲ. ಸೊ ಗಾಯ್ಸ್, ಇಳಿಲೇ ಕೂತ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸಿಗೋಣ. ಬಾಯ್. ಅಷ್ಟೇ.